ಬಾಂಗ್ಲಾದೇಶದ ಮೈಮನ್ ಸಿಂಗ್ನಲ್ಲಿ ಮತ್ತೊಬ್ಬ ಹಿಂದೂ ವ್ಯಕ್ತಿಯನ್ನ ಜೊತೆ ಕೆಲಸಗಾರನೇ ಗುಂಡಿಟ್ಟು ಹತ್ಯೆ ಮಾಡಿರುವ ಘಟನೆಯು ಎರಡು ಕೋನದಲ್ಲಿ ವರದಿಯಾಗಿದೆ. ಬಂಗಾಳದ ಬಚೇಂದ್ರ ಬಿಸ್ವಾಸ್ ಸಹ ಕೆಲಸಗಾರನಿಂದಲೇ ಕೊಲ್ಲಲ್ಪಟ್ಟ ವ್ಯಕ್ತಿ. ಈ ಸಂಬಂಧ ನೋಮನ್ ಮಿಯಾ ಎಂಬ ಒಟ್ಟಿಗೆ ಕೆಲಸ ಮಾಡುವ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಲುಕಾವ್ ಜಿಲ್ಲೆಯ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಬಿಸ್ವಾಸ್ ಕೆಲಸ ಮಾಡುತ್ತಿದ್ದ. ಮಿಯಾ ಕೂಡ ಅಲ್ಲೇ ಇದ್ದ. ಇಬ್ಬರು ಕೂಡ ವಾಚ್ಮೆನ್ ಕೆಲಸ ಮಾಡುತ್ತಿದ್ರು. ಮೆಹ್ರಾಬಾರಿ ಪ್ರದೇಶದ ಸುಲ್ತಾನ ಸ್ಟೇಟ್ಸ್ ಲಿಮಿಟೆಡ್ನಲ್ಲಿ ಸಂಜೆ 6:30 ಗಂಟೆಗೆ ಈ ಗುಂಡಿಟ್ಟು ಕೊಂದ ಘಟನೆ ನಡೆದಿದೆ. ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ದೀಪು ಚಂದ್ರ ದಾಸ್ ಹತ್ಯೆಯಂತೆ ಇದು ಜನಾಂಗೀಯ ಹತ್ಯೆ ಎಂದು ತಿಳಿದು ಬಂದಿದೆ. ಈ ಬಗೆಗೆ ಇನ್ನೊಂದು ಮಕ್ಕಳಿನಲ್ಲಿ ವರದಿ ಕೂಡ ಬಂದಿದೆ. ಬಿಸ್ವಾಸ್ ಅನ್ಸಾರಿ ಬಾಹಿನಿ ಎಂಬ ಬಾಂಗ್ಲಾ ಸರ್ಕಾರದ ಪ್ಯಾರಾ ಮಿಲಿಟರಿ ಸದಸ್ಯರು ಬಾಂಗ್ಲಾದೇಶದ ಗೃಹ ಸಚಿವಾಲಯದಡಿ ಬರುವ ಇವರು ಆಂತರಿಕ ಭದ್ರತೆಯ ಕೆಲಸಕ್ಕೆ ನೇಮಕಗೊಳ್ಳುತ್ತಾರೆ. ಕೊಲೆಯ ಆರೋಪಿ ನೋಮನ್ ಮಿಯಾ ಕೂಡ ಅನ್ಸಾರ್ ಬಾಹಿನಿಯ ಸದಸ್ಯ. ಮಿಯಾ ತಮಾಷೆಗೆ ಕೋವಿಯನ್ನ ಬಿಸ್ವಾಸ್ ಎದೆಗೆ ಗುರಿಯಿಟ್ಟು ಗುಂಡು ಹಾರಿಸಲೆ ಎಂದು ಕೇಳಿದನಂತೆ. ಆತ ಕೂಡಲೇ ತಮಾಷೆಗೆ ಹಾರಿಸು ಎಂದನಂತೆ. ಆಗ ಆಕಸ್ಮಿಕವಾಗಿ ಗುಂಡು ಹಾರಿ ಸಾವಾಗಿದೆ. ಇದು ಉದ್ದೇಶಿತ ಜನಾಂಗೀಯ ಹತ್ಯೆಯಲ್ಲ ಎಂದು ಪೊಲೀಸರು ತನಿಖೆಯ ಬಳಿಕ ತಿಳಿಸಿದ್ದಾರೆ. ಅದೇ ಬಾಹಿನಿ ಗುಂಪಿನ ಅಲ್ಲೇ ಕೆಲಸ ಮಾಡುವ ಘಟನೆಯನ್ನ ಕಣ್ಣಾರೆ ಕಂಡ ಅಜರ್ ಆಲಿ ಎಂಬ ಜೊತೆ ಕೆಲಸಗಾರನ ಹೇಳಿಕೆಯು ಇದನ್ನ ಹೊರಗಿಟ್ಟಿದೆ.